ತಮ್ಮ, ಎಷ್ಟು ದಿನದ ಬಳಿಕ ನಾವು ಹೀಗೆ ರಜೆಯಲ್ಲಿ ಹೋಗ್ತಾ ಇದ್ದೀವಿ? ಹಾ ಕಣು, ರಾತ್ರಿಯಲ್ಲಿ ಹೈವೇಲಿ ಡ್ರೈವಿಂಗ್ ಮಾಡೋದು ಬಹಳ ಮಜಾ ಬರುತ್ತೆ. ನನಗಂತೂ ರಾತ್ರಿಯಲ್ಲಿ ಬಹಳ ಭಯ ಆಗ್ತದೆ. ಮತ್ತೆ ಈ ಘಾಟಿ ಕೂಡ ಎಷ್ಟು ಖತರ್ನಾಕ್ ಇದೆ. ಇಂತಹ ನಿರ್ಜನ ಪ್ರದೇಶದಲ್ಲಿ ಭೂತ ಇರ್ತಾರೆ. ಎನಿ ಡೌಟ್? ಅರೆ ಭೂತಗಿದೆ ಏನೂ ಇಲ್ಲ. ಏನ್ ಬಿತ್ತು? ಬಿದ್ರು ಬೀಳ್ಲಿ ಬಿಡು, ಕಾರು ಬೇಗ ಓಡಿಸು. ಅರೆ ಯಾವ್ದಾದ್ರು ಬ್ಯಾಗ್ ಬಿದ್ದಿರ್ಬೋದು, ಚೆಕ್ ಮಾಡು. ಪೋಪಟ್ ಸ್ವಲ್ಪ ಚೆಕ್ ಮಾಡು. ಏನಾಯ್ತು? ಅವ್ರು ನಮ್ಮ ಸಾಮಾನ್ ತಗೊಂಡು ಹೋಗ್ತಿದ್ದಾರೆ, ಹಿಡೀರಿ. ಅರೆ ಭೂತವನ್ನ ಯಾರಾದ್ರೂ ಹಿಡ್ಕೊಳ್ತಾರೆ ಏನು? ಅವ್ರು ಎಲ್ಲ ಸಾಮಾನ್ ತಗೊಂಡೋದ್ರು. ತಗೊಂಡೋಗ್ಲಿ, ನೀನ್ ಬಾ ಇಲ್ಲಿಂದ. ಕಾರ್ ಯಾಕೆ ನಿಲ್ಸಿದ್ದಿ? ಸಾಮಾನು ಕಳವಾಗಿದೆ ನಮ್ದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡವಾ? ತಮ್ಮ, ನೀನ್ ನನಗಿಂತ ದೊಡ್ಡ ಕತ್ತೆ. ಭೂತಗಳದ್ದು ಯಾರಾದ್ರೂ ರಿಪೋರ್ಟ್ ಬರೀತಾರಾ? ಬಡ್ದ್ರು ಕೂಡ ಭೂತವನ್ನು ಯಾರಾದ್ರೂ ಅರೆಸ್ಟ್ ಮಾಡಕ್ ಆಗತ್ತಾ? ಎನಿ ಡೌಟ್? ನಾನು ಹೇಳಿದಲ್ವಾ ಭೂತಗಿದೆ ಏನಿಲ್ಲ ಅಂತ. ಭೂತಗಳಿವೆ, ಘಾಟ್ನಲ್ಲಿವೆ. ನಾನು ಬಹಳ ಸರಿ ನೋಡಿದ್ದೇನೆ. ನೀನ್ ಯಾರು? ಸರ್ಫಿರಾ ಬಾಬಾ. ಮೊದ್ಲು ಡಿಸೈಡ್ ಮಾಡು, ನೀನು ಸರ್ಫಿರಾನ ಅಲ್ಲ ಬಾಬಾನ ಅಂತ. ಬಾಬಾ ಇದ್ದೆ. ಭೂತಗಳನ್ನ ಹಿಡಿಯಕ್ ಹೋದೆ, ಅವ್ರುಗಳು ಇಷ್ಟೊಂದು ಎದುರಿಸಿದ್ರು ಅಂದ್ರೆ ಸರ್ಫಿರಾ ಆಗೋಯ್ತು. ಯಾರು ಭೂತ? ನೀನು ನನಗಿಂತ ಹೆಚ್ಚು ಸರ್ಗಿರ ಇದ್ಯಾ. ಭೂತಗಳು ಹೇಗೆ ಸರ್ಫಿರಾ ಇರತ್ವೆ? ನೀವು ಭೂತವನ್ನ ಎದುರಿಸಿದ್ದಲ್ವಾ? ಭೂತಗಳು ನನ್ನನ್ನು ಎದುರಿಸಿದ್ವು. ಮತ್ತೆ ನೀವು ಯಾರನ್ನ ಎದುರಿಸಿದ್ದು? ಎಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಾ? ನಾನು ಸರ್ಫಿರಾ ಆಗೋಗ್ತೀನಿ. ನೀವು ಮೊದ್ಲೇ ಸರ್ಫಿರೋ ಅಲ್ವಾ? ನೀನು ಕೂಡ ಆಗೋಗ್ತೀಯ. ಓಡಿ ಹೋಗಿ ಇಲ್ಲಿಂದ. ಇಲ್ಲಿಗಳ ಭೂತ ತುಂಬಾ ಅಪಾಯಕಾರಿಯಾಗಿರುತ್ತೆ. ಹೊರಟೋಗಿ. ಬಾಬಾ ಹೇಳೋದು ನಿಜ, ಹೋಗು ಇಲ್ಲಿಂದ. ಅರೆ ಅವನು ಹುಚ್ಚ. ಸ್ವಲ್ಪ ಯೋಚನೆ ಮಾಡಿ. ಭೂತ ಇದ್ರೆ ಹೆದರ್ಸ್ತಿದ್ರು, ಹೊಡಿತಿದ್ರು, ಈ ರೀತಿ ಸಾಮಾನ್ ತಗೊಂಡು ಹೋಗ್ತಿದ್ರಾ? ಬನ್ನಿ ಹೇಳೋದು ನಿಜವೇ ಸರಿ. ಭೂತಗಳು ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ತರಬಹುದು. ಭೂತಗಳು ಕೊಳ್ಳೆ ಹೊಡಿಬೇಕಾಗಿಲ್ಲ. ಎನಿ ಡೌಟ್? ಸರಿ, ಆದ್ರೆ ಇಲ್ಲಿ ಜನಗಳವರನ್ನು ಭೂತ ಅಂತಲೇ ತಿಳ್ಕೊಂಡಿದ್ದಾರೆ. ಆದ್ರಿಂದ ಅವರನ್ನು ಇಷ್ಟರವರೆಗೆ ಹಿಡಿಲೇ ಇಲ್ಲ. ಜೋರ್ದಾರ್ ಕೂಡ ಹೇಳೋದು ಸರಿನೇ ಇದೆ. ಅವ್ರನ್ನ ನಾವ್ ಹಿಡಿಯೋಣ, ಅದು ಕೂಡ ಸಾಕ್ಷಿ ಸಮೇತ. ಅಂದ್ರೆ ಹಿಡಿಯೋದು ಹೇಗೆ? ಒಂದು ಐಡಿಯಾ ಇದೆ ನನ್ನ ಬಳಿ. ಚೆನ್ನಾಗಿದೆ. ಎನಿ ಡೌಟ್? ಇನ್ಸ್ಪೆಕ್ಟರ್ ಪಾಂಡರಿಗೆ ಪ್ಲಾನ್ ಅರ್ಥ ಮಾಡಿಸ್ಬೇಕು. ಎಲ್ಲ ಸಾಮಾನುಗಳನ್ನ ತಯಾರಿ ಮಾಡ್ಬೇಕು. ನಾಳೆ ರಾತ್ರಿ ಈ ಘಾಟಿಗೆ ಮತ್ತೆ ಬರೋಣ. ಪೋಪಟ್, ಅವ್ರು ಒಂದ್ ವೇಳೆ ನಿಜ ಭೂತ ಆಗಿದ್ರೆ ಅವಾಗ ನಿನ್ನನ್ನ ಉಯ್ಯಾಲ ಹಾಗೆ ಉಟ್ಟ ನೇತಾಡಿಸ್ತೀವಿ, ಬಾವಿಯಲ್ಲಿ ನೇತಾಡಿಸ್ತೀವಿ, ಕತ್ತಲೆ ಗುಹೆ ಒಳಗೆ ಕರ್ಕೊಂಡು ಹೋಗ್ತೀವಿ. ಎನಿ ಡೌಟ್? ನಿನಗೆ ಭಯ ಆಗ್ತಿಲ್ವಾ? ಇಲ್ಲ, ನಾನಂತೂ ಹಾರ ಹೋಗ್ತೀನಲ್ಲ. ಎನಿ ಡೌಟ್? ಅರೆ ಏನೂ ಆಗೋದಿಲ್ಲ. ಕಾರ್ ನಿಧಾನವಾಗಿ ನಡೆಸು. ಅವರಿಗೆ ಕಾರ್ನ ಮೇಲೆ ಹತ್ತೋದಕ್ಕೆ ಅವಕಾಶ ಸಿಗ್ಲಿ. ನಿಮ್ಮ ಏರಿಯಾಕ್ಕೆ ಬಂದಿದ್ದೀವಿ, ಸ್ವಾಗತ ಮಾಡಲ್ವ ನಮ್ಮನ್ನ? ನೋಡಿದ್ರಾ, ಭೂತ ಆಗಿದ್ರೆ ಭೂತಕ್ಕೆ ಹೆದರ್ತಿದ್ರ. ಬನ್ನಿ ಹಿಂಬಾಲಿಸೋಣ, ಅವ್ರು ಉಳಿಬಾರ್ದು.
ಈಶ್ ಓ, ಹಲೋ ಸರ್ GPS ಆನ್ ಮಾಡಲಾಗಿದೆ, ಬೇಗ ಬನ್ನಿ. ಓ ಓ ಕಣಿವೆಯಿಂದ ಸಿಗ್ನಲ್ ಬರ್ತಾ ಇದೆ, ಬೇಗ ಹೋಗುವ. ಅಲ್ಲಿದ್ದಾರೆ, ಓಡಕ್ ಬಿಡ್ಬೇಡಿ. ಅಯ್ಯಮ್ಮ ಇದುವೇ ಅವರ ತಾಣ, ಬನ್ನಿ ಹಿಡಿಯೋಣ. ನಡೀರಿ. ಬಾಸ್ ಏನಾಯ್ತು? ನಮ್ ಹಿಂದೆ ನಿಜವಾದ ಭೂತಗಳು ಬಂದವು. ನನ್ನನ್ನ ಕ್ಷಮಿಸ್ಬಿಡು ಭೂತರಾಜ, ಏನ್ ಬೇಕೋ ಅದನ್ನ ತಗೊಂಡು ಹೋಗೋ. ಏನ್ ಬೇಕು ನಿಮ್ಗೆ? ಸರ್ಪಿರೆ ಬಾಬಾ, ನಿಮ್ಗೆ ಯಾರಾದ್ರೂ ಅಣ್ಣ ಇದ್ದಾರಾ? ಇಲ್ಲ. ಇದ್ದಾರೆ, ನಮಗೆ ಡಾಬಾದಲ್ಲಿ ಸಿಕ್ಕಿದ್ರು ಅಲ್ವಾ ತಮ್ಮ? ಹೈ, ಈ ಧ್ವನಿ ಅಂತೂ ಎಲ್ಲೋ ಕೇಳಿರೋ ಹಾಗಿದೆ. ಗೊತ್ತಾಗಿಲ್ವಾ? ಹೋಯ್ತರಿ ನೀನು? ಅರೆ ಇವನು ಭೂತ ಅಲ್ಲ, ಸರ್ಫಿರ ಇದ್ದಾನೆ. ಇವರೆಲ್ಲ ಇವ್ರ ಜೊತೆಗಾರರೇ ಇರಬೇಕು. ಹಿಡೀರಿ ಇವರನ್ನ. ಅಯ್ಯೋ, ಹಿಡ್ಕೊಂಡ್ಬಿಟ್ಟೆ. ಓಕೆ, ಈಗ ನನ್ನ ಸರದಿ. ನೀನು ಓಡು, ನಾನು ಹಿಡಿತೀನಿ. ಓಕೆ. ಅಯ್ಯಮ್ಮ, ನಾವು ಜೂಟಾಟ ಆಡ್ತಿಲ್ಲ, ಇವ್ರನ್ನ ಹಿಡ್ಕೊಬೇಕಿದೆ. ಎಷ್ಟೊಂದು ಮಜಾ ಬರ್ತಿತ್ತು. ಪರವಾಗಿಲ್ಲ, ಹಿಡ್ಕೊಳ್ಳಿ ಇವ್ರನ್ನ. ಅದ್ಭುತ ಅದ್ಭುತ ಅದ್ಭುತ. ಇವತ್ತು ಹನಿ ಕೂಡ ತನ್ನ ಮೆದುಳನ್ನ ಬಳಸ್ತಿದ್ದಾನೆ. ಅರೆ ಬೇಡ, ಈಗ ನಿನ್ನ ಬಾರಿ. ಯಾ ಥ್ಯಾಂಕ್ ಯು, ಕಾಪಾಡಿ ಇವರಿಂದ. ಇವರು ನಿನ್ನ ಸಹಾಯಕ್ಕಾಗಿ ಅಲ್ಲ, ನಮ್ಮ ಸಹಾಯಕ್ಕಾಗಿ ಬಂದಿದ್ದಾರೆ. ಎನಿ ಡೌಟ್? ನೋಡಿದ್ರೆ ಅನ್ಸುದಿಲ್ಲ ನಿಮ್ಗೆ ಸಹಾಯದ ಅಗತ್ಯ ಇದೆ ಅಂತ. ನೋಡಿ ಸರ್, ಇವರು ಭೂತ ಅಲ್ಲ, ಕಳ್ಳ. ನೋಡಿ ಎಷ್ಟು ಸಮಾನಿದೆ. ಈಶ್, ಒಂದು ವಿಚಾರ ತಿಳಿಯಲಿಲ್ಲ. ಟ್ರಕ್ ಅನ್ನ ನಿಲ್ಲಿಸದೆ ಇಡೀ ಟ್ರಕ್ ಅನ್ನ ಇವರು ಹೇಗೆ ಲೂಟಿ ಮಾಡ್ತಾರೆ? ರಾತ್ರಿ ಘಾಟಲ್ಲಿ ಟ್ರಕ್ಕಿನ ಸ್ಪೀಡ್ ಕಡಿಮೆ ಆಗುತ್ತೆ, ಇವರು ಟ್ರಕ್ಕಿಗೆ ಹಾರ್ತಾರೆ, ಮತ್ತೆ ಸಾಮಾನ್ ಎತ್ತಿ ಹಳ್ಳಕ್ಕೆ ಹಾಕ್ತಾರೆ. ಅಲ್ಲಿಂದ ಅವರ ಜೊತೆಗಾರ ಸಾಮಾನ್ ಎತ್ತಿ ಇಲ್ಲಿಗೆ ತರ್ತಾನೆ, ಮತ್ತೆ ಘಾಟ್ ಮುಗಿಯೋ ಮೊದಲು
ಇವನು ಕೂಡ ಹಾರಿ ಬಿಡ್ತಾನೆ. ಮತ್ತೆ ಜನರಿಗೆ ಅನಿಸ್ತದೆ ಇದೇನು ಭೂತದ ತೊಂದರೆ ಅಂತ, ಯಾಕಂದ್ರೆ ಇವರು ಭೂತದ ಡ್ರೆಸ್ ಅಲ್ಲಿ ಬರ್ತಾರೆ. ಈಶ್, ಪ್ಲಾನ್ ಅಂತೂ ಬಹಳ ಚೆನ್ನಾಗಿ ಮಾಡಿದ್ರು, ಆದ್ರೆ ಈ ಧೈರ್ಯಶಾಲಿ ಮಕ್ಕಳು ನಿನ್ನ ಗುಟ್ಟು ರಟ್ ಮಾಡಿದ್ರು. ಹಿಡ್ಕೊಳ್ಳಿ ಎಲ್ರನ್ನು.